AI won't replace jobs, but it will replace who don't upgrade. Hi everyone, ನಾನು ವಿನಯ್. ವೆಲ್ಕಮ್ ಬ್ಯಾಕ್ ಟು ಟೆಕ್ ಲೈಫ್ ವಿತ್ ವಿನಯ್. So today we are going to discussing about top tech jobs in IT industry 2026. ಎಲ್ಲರ ತಲೆಯಲ್ಲಿ ಓಡ್ತಾ ಇರೋ ಫೀಲ್ ಏನಂದ್ರೆ ಎ ಐ ವಿಲ್ ರಿಪ್ಲೇಸ್ ಅವರ್ ಜಾಬ್ಸ್, ಬಟ್ ಇಟ್ಸ್ ನಾಟ್ ಟ್ರೂ. ಯಾಕೆ ಅಂತ ಕೇಳ್ತೀರಾ? ಹೌದು, ಅಪ್ಕಮಿಂಗ್ ಜಾಬ್ಸ್ ಆರ್ ಮೋರ್ ಪವರ್ಫುಲ್ ವಿತ್ ಎ ಐ. ಹೌದು, ಮುಂದೆ ಬರ್ತಕ್ಕಂಥ ಜಾಬ್ಸ್ ಮೋರ್ ಪವರ್ಫುಲ್ ಆಗಿ ಬರ್ತಾ ಇದ್ದಾವೆ ವಿತ್ ಎ ಐ ಜೊತೆಗೆ. ಇಟ್ ವಿಲ್ ಬಿ ಮ್ಯಾನೇಜಿಂಗ್, ಬಿಲ್ಡಿಂಗ್ ಆ್ಯಂಡ್ ಸೆಕ್ಯೂರಿಂಗ್ ವಿತ್ ಎ ಐ. ಫಸ್ಟ್ ಒನ್, ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೇನು? ಸೊ ಬೇರೆಯವರ ಕಂಪ್ಯೂಟರ್ಸನ್ನು ಅಥವಾ ಸರ್ವರ್ಸನ್ನು ನಾವು ಇಂಟರ್ನೆಟ್ ಮುಖಾಂತರ ರನ್ ಮಾಡೋದನ್ನು, ಇದಕ್ಕೆ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಜಿಮೇಲ್ನ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಇಮೇಲ್ ಸರ್ವರ್ಸ್ ಆ್ಯಂಡ್ ಸ್ಟೋರೇಜ್ ಎಲ್ಲ ಇರೋದು ಕ್ಲೌಡ್ನಲ್ಲಿ. ಆ್ಯಂಡ್ ಕ್ಲೌಡ್ನಂತಹ ದೊಡ್ಡ ದೊಡ್ಡ ಡೇಟಾ ಸೆಂಟರ್ಗಳನ್ನು ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್ ಇಂತಹ ದೊಡ್ಡ ಕಂಪ್ನಿಗಳು ರನ್ ಮಾಡ್ತಾ ಇದ್ದಾವೆ. ಆ್ಯಂಡ್ ಕ್ಲೌಡ್ನ ಜಾಬ್ ಮಾರ್ಕೆಟ್ ಅಥವಾ ಗ್ರೋತ್ನ ನೋಡೋದಾದರೆ 94% ಆಫ್ ದಿ ಕಂಪನೀಸ್ ಆರ್ ಮೂವಿಂಗ್ ಟು ಕ್ಲೌಡ್. ಆ್ಯಂಡ್ ಇನ್ 2026 ಕ್ಲೌಡ್ನ ಜಾಬ್ಸ್ ಬಗ್ಗೆ ನೋಡೋದಾದರೆ ಎಕ್ಸ್ಟ್ರೀಮ್ಲಿ ಗ್ರೋ ಆಗಿ ಫಾಸ್ಟಾಗಿ ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾ ಇದ್ದವು. ಆ್ಯಂಡ್ ಕ್ಲೌಡ್ನ ಒಂದು ಸ್ಯಾಲರಿ ಅಥವಾ ಸಿ ಟಿ ಸಿ ನೋಡೋದಾದರೆ ಫಾರ್ ದಿ ಫ್ರೆಷರ್ಸ್ ಸ್ಟಾರ್ಟಿಂಗ್ ಫ್ರಮ್ 3 lakh to 6 lakh ಅರ್ನ್ ಮಾಡ್ಬೋದು. ಆ್ಯಂಡ್ ಸೀನಿಯರ್ ಕ್ಲೌಡ್ ಡೆವಲಪರ್ ಅಥವಾ ಸೀನಿಯರ್ ಕ್ಲೌಡ್ ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ಸ್ಗೆ ಅಪ್ ಟು 20 to 40 lakh ಅರ್ನ್ ಮಾಡ್ಬೋದು. ಸೊ ಇನ್ 2026 ಕ್ಲೌಡ್ನ ನಾವು ಯಾಕೆ ಟಾಪ್ ಕ್ಯಾರಿಯರ್ ಆಗಿ ಚೂಸ್ ಮಾಡಬೇಕಂದ್ರೆ, ಯಾವ ವೆಬ್ಸೈಟ್ಸ್, ಡೇಟಾ, ಆ್ಯಪ್ಸ್, ಸ್ಟೋರೇಜ್ ಯಾವುದೇ ಆಗಲಿ ಕ್ಲೌಡ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಕ್ಲೌಡ್ ಈಸ್ ದ ಎವ್ರಿಥಿಂಗ್ ಇನ್ ಟೆಕ್. ಆ್ಯಂಡ್ ಎಷ್ಟು ಮುಂದೆ ಹೋಗ್ತಾ ಇದೆನೋ ಅಷ್ಟೇ ಸಹ ಕ್ಲೌಡ್ ಸಹ ಮುಂದೆ ಹೋಗ್ತಾ ಇದೆ. ಎ ಕಾಂಟ್ ವರ್ಕ್ ವಿತೌಟ್ ಕ್ಲೌಡ್. ಸೆಕೆಂಡ್ ಒನ್, ಡೆವಾಪ್ಸ್. ಬೇಸಿಕ್ಲಿ ಡೆವಾಪ್ಸ್ ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ ಆಪ್ರೇಷನ್ ಬೋತ್ ವರ್ಕಿಂಗ್ ಟುಗೆದರ್. ಆ್ಯಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟನ್ನು ಸ್ಮೂತಾಗಿ, ಫಾಸ್ಟಾಗಿ ಆ್ಯಂಡ್ ರಿಲಯಬಲ್ ಆಗಿ ವರ್ಕ್ ಮಾಡೋಕ್ಕೆ ಡೆವಾಪ್ಸ್ ಸಹಾಯ ಮಾಡುತ್ತೆ. ಆ್ಯಂಡ್ ಎ ಐ ಇಸ್ ದಿ ಪಾರ್ಟ್ ಆಫ್ ದಿ ಡೆವಾಪ್ಸ್. ಆ್ಯಂಡ್ ಡೆವಾಪ್ಸ್ನ ಗ್ರೋತ್ ಆ್ಯಂಡ್ ಜಾಬ್ ಡಿಮ್ಯಾಂಡ್ಸ್ ಬಗ್ಗೆ ಮಾತಾಡೋದಾದರೆ, ಈಗ ಆಲ್ಮೋಸ್ಟ್ ಅಲ್ಲಿ ಕಂಪನಿಗಳ ಕ್ಲೌಡ್ಗೆ ಮೂವ್ ಆಗ್ತಾ ಇರೋ ಕಾರಣ ದೆ ನೀಡ್ ಡೆವಾಪ್ಸ್. ಆ್ಯಂಡ್ ಸ್ಯಾಲ್ರಿ ಅಥವಾ ಸಿ ಟಿ ಸಿ ನೋಡೋದಾದರೆ ಸ್ಟಾರ್ಟಿಂಗ್ ಫ್ರೆಷರ್ಸ್ಗೆ 3 to up to 7 lakh ವರ್ಗು ಅರ್ನ್ ಮಾಡ್ಬೋದು. ಆ್ಯಂಡ್ ಸೀನಿಯರ್ ಡೆವಾಪ್ಸ್ ಇಂಜಿನಿಯರ್ಗೆ ಅಪ್ 18 to 33 lakh ಪರ್ ಇಯರ್ ಅರ್ನ್ ಮಾಡ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಒನ್, ಜನರೇಟಿವ್ ಐ. ಸೊ ಜನರೇಟಿವ್ ಐಯಲ್ಲಿ ದೊಡ್ಡ ಎ ಐ ಮಾಡೆಲ್ಸನ್ನು ಯೂಸ್ ಮಾಡಿಕೊಂಡು ಟೆಕ್ಸ್ಟ್, ಇಮೇಜಸ್, ವಿಡಿಯೋಸನ್ನು ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಬಟ್ ಈ ಪ್ರೊಸೆಸ್ ಹೇಗೆ ವರ್ಕ್ ಆಗುತ್ತೆ? ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಸೊ ನಾವು ಸರಿಯಾದ ಒಂದು ಪ್ರಾಂಪ್ಟನ್ನು ಚಾಟ್ ಜಿ ಪಿ ಟಿಗೆ ಅಥವಾ ಎ ಮಾಡೆಲ್ಸ್ಗೆ ಕೊಡಬೇಕಾಗುತ್ತೆ. ಸೊ ಅದನ್ನು ಅದು ಅನಾಲಿಸಿಸ್ ಮಾಡಿ ಇಟ್ ವಿಲ್ ಗಿವ್ಸ್ ಅ ಬೆಸ್ಟ್ ರಿಸಲ್ಟ್ ಫಾರ್ ಯು. ಈ ಜನರೇಟಿವ್ ಎನ ಸ್ಯಾಲ್ರಿ ಅಥವಾ ಸಿ ಟಿ ಸಿ ನೋಡಿದಾಗ ಫ್ರೆಷರ್ಸ್ಗೆ 10 to 13 LPA ಫಾರ್ ಎವ್ರಿ ಇಯರ್ ಸಿಗ್ತಾ ಇದೆ. ಆ್ಯಂಡ್ ಸೀನಿಯರ್ ಅಥವಾ ಜನರೇಟಿವ್ ಐ ಅಥವಾ ಪ್ರಾಂಪ್ಟ್ ಇಂಜಿನಿಯರ್ಸ್ಗೆ 30 to 40 LPA ಫಾರ್ ಎವ್ರಿ ಇಯರ್ ಅರ್ನ್ ಮಾಡ್ಬೋದು. ಜನರೇಟಿವ್ ಐನ 2026 ಟಾಪ್ ಕೆರಿಯರ್ ಆಗಿ ಚೂಸ್ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಸೊ ಜನರೇಟಿವ್ ಐ ಬಿಕಮಿಂಗ್ ಅ ಪಾರ್ಟ್ ಆಫ್ ದಿ ಡೈಲಿ ವರ್ಕ್ ಇನ್ ಎವ್ರಿ ಕಂಪನೀಸ್. ಆ್ಯಂಡ್ ಈ ಪ್ರೊಫೆಷನಲ್ಲಿ ಸ್ಕಿಲ್ ಇರೋ ಪರ್ಸನ್ಸ್ ತುಂಬಾ ಕಡಿಮೆ. ಸೊ ದ ಜಾಬ್ಸ್ ಆರ್ ಹೈಲಿ ಇನ್ಕ್ರೀಸಿಂಗ್ ಇನ್ 2026. ಫೋರ್ತ್ ಒನ್, ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ 2026 ಒನ್ ಆಫ್ ದಿ ಬೂಮಿಂಗ್ ಫೀಲ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೆಕ್ಯೂರಿಟಿ ರೀಸನ್. ಸೈಬರ್ ಸೆಕ್ಯೂರಿಟಿ ಅಂದರೆ ಏನು? ಯಾರಾದರೂ ಸಿಸ್ಟಮ್ನ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಾ, ಅಥವಾ ಯಾರಾದರೂ ಸರ್ವರ್ನ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರೋಸೆಸ್ನ ಫೈಂಡ್ ಔಟ್ ಮಾಡೋಂಥ ಒಂದು ಪ್ರೋಸೆಸ್ಗೆ ನಾವು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿ ಕರಿತೀವಿ. ಯಾಕೆ ನಾವು 2026 ಸೈಬರ್ ಸೆಕ್ಯೂರಿಟಿಯನ್ನು ಟಾಪ್ ಕೆರಿಯರ್ ಆಗಿ ಚೂಸ್ ಮಾಡಬೇಕಂದ್ರೆ, ಬಿಕಾಸ್ ಆಫ್ ದಿ ಸೆಕ್ಯೂರಿಟಿ ರೀಸನ್ಸ್ ಮೋಸ್ಟ್ ಆಫ್ ದಿ ಜಾಬ್ಸ್ ಇನ್ಕ್ರೀಸ್ ಆಗ್ತಾನೆ ಇದ್ದವು. ಆ್ಯಂಡ್ ಆದ ಕಾರಣ ನಾವು 2026 ಸೈಬರ್ ಸೆಕ್ಯೂರಿಟಿನ ಟಾಪ್ ಕೆರಿಯರ್ ಆಗಿ ಚೂಸ್ ಮಾಡ್ಬೋದು. ಆ್ಯಂಡ್ ಸಿ ಟಿ ಸಿ ಅಥವಾ ಸ್ಯಾಲ್ರಿ ಬಗ್ಗೆ ನೋಡೋದಾದರೆ ಸೈಬರ್ ಸೆಕ್ಯೂರಿಟಿ ಫಾರ್ ದಿ ಫ್ರೆಷರ್ಸ್ 6 lakh to 10 lakh ಫಾರ್ ಇಯರ್ ಅರ್ನ್ ಮಾಡ್ಬೋದು. ಆ್ಯಂಡ್ ಸೀನಿಯರ್ಸ್ ಬಗ್ಗೆ ಮಾತಾಡೋದಾದರೆ ಅಪ್ ಟು 15 lakh to 35 lakh ಅರ್ನ್ ಮಾಡ್ಬೋದು. ಫಿಫ್ತ್ ಒನ್, ಡೇಟಾ ಸೈನ್ಸ್. ಡೇಟಾ ಸೈನ್ಸ್ ಅಂದರೆ ಏನು? ಡೇಟಾ ಸೈನ್ಸ್ ಅಂದರೆ ಡೇಟಾ ಬೇಸ್ ಇಂತ್ರ ಆಗಿರ್ಬೋದು, ಆ್ಯಪ್ಸ್ ಇಂತ್ರ ಆಗಿರ್ಬೋದು, ವೆಬ್ಸೈಟ್ಸ್ ಇಂತ್ರ ಆಗಿರ್ಬೋದು, ಡೇಟಾನ ಕಲೆಕ್ಟ್ ಮಾಡಿ ಆ ಡೇಟಾನ ಒಂದು ವೇ ಆಫ್ ರಿಪ್ರೆಸೆಂಟಿಂಗ್ ಲೈಕ್ ರಿಪೋರ್ಟ್ಸಲ್ಲಿ ಆಗಿರ್ಬೋದು, ಡ್ಯಾಶ್ಬೋರ್ಡ್ಸಲ್ಲಿ ಆಗಿರ್ಬೋದು ಪ್ರಿಪೇರ್ ಮಾಡೋಕ್ಕೆ ಆ್ಯಂಡ್ ಒಂದು ಡಿಸಿಷನ್ ಮೇಕಿಂಗನ್ನು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಗ್ರೋತ್ ಆ್ಯಂಡ್ ಜಾಬ್ ಡಿಮ್ಯಾಂಡ್ಸ್ ಬಗ್ಗೆ ಮಾತಾಡೋದಾದರೆ ಈ ಫೀಲ್ಡಲ್ಲಿ ಸ್ಕಿಲ್ ಪರ್ಸನ್ಸ್ ತುಂಬಾ ಕಡಿಮೆ. ಸೊ ಆ್ಯಂಡ್ ಆಲ್ಸೋ ಜಾಬ್ ಓಪನಿಂಗ್ ಆಲ್ಸೋ ಮೋರ್ ಇನ್ 2026.
ಆ್ಯಂಡ್ ಸ್ಯಾಲ್ರಿ ಅಥವಾ CTC ಬಗ್ಗೆ ಡೇಟಾ ಸೈನ್ಸ್ ಬಗ್ಗೆ ಮಾತಾಡೋದಾದರೆ ಫಾರ್ ಫ್ರೆಷರ್ಸ್ ಅಪ್ ಟು ಸ್ಟಾರ್ಟಿಂಗ್ 4 ಲ್ಯಾಕ್ ಇಂದ 6 ಲ್ಯಾಕ್ವರೆಗೂ ಫ್ರೆಷರ್ಗೆ ಪ್ರತಿ ಇಯರ್ ಸಿಗ್ತಾ ಇದೆ. ಆ್ಯಂಡ್ ಸೀನಿಯರ್ಸ್ ಡೇಟಾ ಸೈನ್ಸಿಸ್ಟಿಗೆ ನೋಡೋದಾದರೆ 10 LPA ಟು 15 LPA ಪರ್ ಇಯರ್ ಅರ್ನ್ ಮಾಡ್ಬೋದು. ಸೊ ನಾ ಹೀಗೆ ಹೇಳಿರೋ ಜಾಬ್ಸ್ ಕ್ಲೌಡ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಡೇಟಾ ಸೈನ್ಸಿಸ್ಟ್ ಆಗಿರ್ಬೋದು, ಜನರೇಟಿವ್ AI ಆಗಿರ್ಬೋದು. ಸೊ ಅಪ್ಕಮಿಂಗ್ ಫಿಲ್ಮ್ಸಲ್ಲಿ ಜಾಬ್ ವೇಕೆನ್ಸೀಸ್ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಯಾಕೆಂತ ಕೇಳ್ಬೋದು. ಸೊ ನಮ್ಗೆ ಈಗಾಗಲೇ ಗೊತ್ತು AI ಎಷ್ಟು ಫಾಸ್ಟಾಗಿ ಟೆಕ್ ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದೆ ಅಂತ. ಬಟ್ ಈ ಜಾಬ್ಸ್ AI ಎಷ್ಟು ಫಾಸ್ಟಾಗಿ ಟೆಕ್ ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದನೋ ಅಷ್ಟೇ ಫಾಸ್ಟಾಗಿ ಜಾಬ್ಸು ಕೂಡ AIಗೆ ಅಡಾಪ್ಟ್ ಆಗ್ತಾ ಹೋಗ್ತಿದ್ದವು. ಸೊ ವಿ ನೀಡ್ ಟು ಅಡಾಪ್ಟ್ ವಿತ್ ನ್ಯೂ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಹೇಳ್ತಾ, ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಟೆಕ್ ಕಂಟೆಂಟ್ ವಿಡಿಯೋಸ್.